ನೇತೃತ್ವವನ್ನು ಹಾಗೂ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ನಾಯಕರಾಗಿರುವಂಥ ರಾಜು ಅಲ್ಗೋಡ್ ಅವರು ಉಪಸ್ಥಿತಿದ್ದಾರೆ. ಅದೇ ರೀತಿಯಾಗಿ ಇನ್ನೊಬ್ಬರ ಮುಖಂಡರಾದಂಥ ಅಬ್ದುಲ್ ಹಮೀದ್ ಮುಷ್ರಿಫ್ ಸಾಹೇಬರು ಉಪಸ್ಥಿತಿದ್ದಾರೆ. ಸೋಮನಾಥ್ ಕಳಿಮನಿ ಸರ್ ಉಪಸ್ಥಿತಿದ್ದಾರೆ. ಚಂದ್ರಶೇಖರ್ ಕಡಬಾಗಿ ಅವರು ಉಪಸ್ಥಿತಿದ್ದಾರೆ. ರಮೇಶ್ ಆಸಂಗಿ ಸರ್ ಉಪಸ್ಥಿತಿದ್ದಾರೆ. MC ಮಲ್ಲಾ ಸರ್ ಉಪಸ್ಥಿತಿದ್ದಾರೆ. ಮಹಾದೇವಿ ಗೋಕಾಕ್ ಮೇಡಮ್ ಅವರು ಉಪಸ್ಥಿತಿದ್ದಾರೆ. ಅದೇ ರೀತಿಯಾಗಿ ಕಾರ್ಮಿಕ ಸಂಘಟನೆ ವತಿಯಿಂದ ಲಕ್ಷ್ಮಣ್ ಹೆಂದ್ರಾಳ್ ಅವರು ಉಪಸ್ಥಿತಿದ್ದಾರೆ. ಲೈಂಗಿಕ ಅಲ್ಪಸಂಖ್ಯಾತ ಪರವಾಗಿ ಮಲ್ಲು ಕಂಬಾರ್ ಅವರು ಉಪಸ್ಥಿತಿದ್ದಾರೆ. SC/ST ದೌರ್ಜನ್ಯ ಸಮಿತಿ ವತಿಯಿಂದ ನಿರ್ಮಲಾ ಹೊಸಮನಿ ಮೇಡಮ್ ಅವರು ಉಪಸ್ಥಿತಿದ್ದಾರೆ. ಜನವಾದಿ ಮಹಿಳಾ ಸಂಘಟನೆ ವತಿಯಿಂದ ಅನುಶ್ರೀಯ ನಿಜೇರಿ ಮೇಡಮ್ ಅವರು ಉಪಸ್ಥಿತಿದ್ದಾರೆ. ಸಲಂ ಮಹಿಳಾ ಒಕ್ಕೂಟದಿಂದ ಎಲ್ಲವ್ವ ಇಲ್ಕಲ್ ಉಪಸ್ಥಿತಿದ್ದಾರೆ. ರಾಜ್ಯ ರೈತ ಸಂಘ ವತಿಯಿಂದ ಸಂಗಮೇಶ್ ಸಗರ್ ಅವರು ಉಪಸ್ಥಿತಿದ್ದಾರೆ. ಇನ್ನೊಬ್ಬರು ಲಿಂಗಾಯತ್ ಮಹಿಳಾ ಸಂಘಟನೆ ವತಿಯಿಂದ ಮಹಾದೇವಿ ಗೋಕಾಕ್ ಮೇಡಮ್ ಅವರು ಉಪಸ್ಥಿತಿದ್ದಾರೆ. ಮಹಿಳಾ ಒಕ್ಕೂಟದಿಂದ ಮೈಬೂಬಿ ಪಂಡುಗಳು ಉಪಸ್ಥಿತಿದ್ದಾರೆ. ಅದೇ ರೀತಿಯಾಗಿ ಬಸವಸ್ಥಿತಿಯ ಎಲ್ಲ ಮುಖಂಡರುಗಳು ಇಲ್ಲಿ ಉಪಸ್ಥಿತಿದ್ದಾರೆ. ಹಡಪನ ಸಾಲಗಲ ಅವರು, ನಾಗರಾಜ್ ಲಂಬೋ ಅವರು, ರಮೇಶ್ ಆಸಂಗಿ ಅವರು, ಆಮೇಲೆ ಶಿಂಗೆ ಸಾಹೇಬರು ಉಪಸ್ಥಿತಿದ್ದಾರೆ. ಆಮೇಲೆ ಇನ್ನೊಬ್ಬ DSS ಸಂಚಾಲಕರಂತ ಸಿದ್ದರಾಯಣ್ಣವರು ಇಲ್ಲಿ ಉಪಸ್ಥಿತಿದ್ದಾರೆ. ಮಲ್ಲು ಸಂಜು ಕಂಬಾಗಿ ಅವರು, ಆಮೇಲೆ ಶ್ರೀನಾಥ್ ಪೂಜಾರಿ ಅವರು, ಮಾರುತಿ ಬಂಡಿ ಸರ್ ಅವರು ಉಪಸ್ಥಿತಿದ್ದಾರೆ. ವೆಂಕಟೇಶ್ ವೆಗೇನವರವರು, ಎಲ್ಲ ಮಿತ್ರರಿಗೆ, ದೃಶ್ಯ ಮಾಧ್ಯಮ ಮತ್ತು ಪ್ರಿಂಟ್ ಮೀಡಿಯಾದ ಸ್ನೇಹಿತರಿಗೆ ಈ ಎಲ್ಲ ಒಕ್ಕೂಟಗಳ ವತಿಯಿಂದ ಮತ್ತೊಮ್ಮೆ ನಾನು ನಿಮಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ನಾವು 28ನೇ ತಾರೀಕಿಗೆ ಸಂಪೂರ್ಣವಾಗಿ ಬಿಜಾಪುರ ಬಂದ್ ಕರೆಯನ್ನು ನಾವು ಕೊಡ್ತಾಯಿದ್ದೀವಿ ಈ ವೇದಿಕೆ ಮುಖಾಂತರ. ಯಾಕೆ ಕೊಡ್ತಾಯಿದ್ದು ತಮಗೆಲ್ಲ ಗೊತ್ತಿದೆ. ಭಾರತ ದೇಶದ ಸಮಸ್ತ ಶೋಷಿತ ಜನಾಂಗದ ಧ್ವನಿಯಾಗಿರ್ತಕ್ಕಂಥ ಭಾರತ ದೇಶದ ಎಲ್ಲ ಸಮುದಾಯಗಳಿಗೆ ಹಕ್ಕುಗಳನ್ನು, ಸ್ವತಂತ್ರವನ್ನು ಕೊಟ್ಟಿರ್ತಕ್ಕಂಥ, ಮಹಿಳಾ ವಿಮೋಚನೆಯನ್ನು ಮಾಡಿರ್ತಕ್ಕಂಥ, ಪ್ರಪಂಚದಲ್ಲಿ ಮಾನವ ಹಕ್ಕುಗಳನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಹೋರಾಟ ಮಾಡಿ ದೊರಕಿಸಿಕೊಟ್ಟಿರ್ತಕ್ಕಂಥ ಮೇಧಾವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಲೋಕಸಭೆಯಲ್ಲಿ ಅಮಿತ್ ಶಾ ಅತ್ಯಂತ ಹಾಸ್ಯಾಸ್ಪದ ರೀತಿಯಲ್ಲಿ ಮಾತನಾಡಿದ್ದಾರೆ. ಇದು ಇವತ್ತು ಮಾತನಾಡಿರ್ತಕ್ಕಂಥದ್ದಲ್ಲ. RSSನ, ವಿಶ್ವ ಹಿಂದೂ ಪರಿಷತ್ತಿನ, ಬಜರಂಗ ದಳದ, BJPಯ ಒಂದು ಮನಸ್ಥಿತಿ ಇಲ್ಲಿವರೆಗೆ ಜನರ ಭಯದಿಂದ ಅದಿಮಿಟ್ಕೊಂಡಿದ್ರು. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನಾದರೂ ಅಂದರೆ ಬಹುಶಃ ನಮಗೆ ತೊಂದರೆ ಆಗ್ತಾಯಿದೆ ಅಂಥೇಳಿ. ಬಹುಶಃ ಈಗ ಅನಿಸಿದೆ ನಾವು ಒಂದು ಪ್ರಯೋಗ ಮಾಡಿ ನೋಡೋಣ, ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ರಿಗೆ ಅಪಮಾನ ಮಾಡಿ ಅದರ ರಿಯಾಕ್ಷನ್ ಏನು ಬರ್ತದೆ ಅದ್ರ ಮೇಲೆ ನಾವು ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅಂತಕ್ಕಂಥ ದುರಾಲೋಚನೆಯಿಂದ ಈ ಮಾತನಾಡಿದ್ದಾರೆ. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಂಥ ಸಂದರ್ಭದಲ್ಲಿ, ಸಂವಿಧಾನ ಬರೆದಂಥ ಪ್ರಾರಂಭದಲ್ಲಿ ಇದೇ RSSನ ಅನೇಕ ಮುಖಂಡರು ಈ ಸಂವಿಧಾನವನ್ನು ಯಾವ ಮನಸ್ಸಿಗೆ ಬಂದಂಥ ರೀತಿಯಲ್ಲಿ ಟೀಕೆಯನ್ನು ಮಾಡಿರ್ತಕ್ಕಂಥವ್ರು. ಬಾಬಾ ಸಾಹೇಬ್ರ ಬಗ್ಗೆ, ಸಂವಿಧಾನದ ಬಗ್ಗೆ, ಅಲ್ಲಿರ್ತಕ್ಕಂಥ ಶಾಸನಗಳ ಬಗ್ಗೆ ಟೀಕೆ ಮಾಡಿರ್ತಕ್ಕಂಥವ್ರು ಯಾರು ಈ ದೇಶದಲ್ಲಿ ಮೊದಲನೇದಾರ್ದು RSSನವರು. ಇವತ್ತು BJP ಅವರು ಆ ಕೆಲಸ ಮಾಡ್ತಾ ಇದ್ದಾರೆ. ದೇಶದ ಎಲ್ಲ ಇಲಾಖೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇದ್ದರೂ ಕೂಡ RSSನ ಕಚೇರಿಯಲ್ಲಿ ಒಂದೇ ಒಂದು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೆಸರು ತೆಗೆದುಕೊಳ್ತಕ್ಕಂಥ ಕೆಲಸ ಅವ್ರು ಮಾಡೋಂಗಿಲ್ಲ. ಒಂದು ಫೋಟೋ ಕೂಡ ಇದುವರೆಗೆ ಕೂಡ ಅವ್ರು ಇಟ್ಟಿಲ್ಲ. ಇಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮೊಸಳೆ ಕಣ್ಣೀರು ಮಾತ್ರ ಸುರಿಸ್ತಾ ಇದ್ದಾರೆ ಪ್ರಧಾನಮಂತ್ರಿ ಆದಿಯಾಗಿ. ಆದರೆ ನೈಜವಾಗಿರ್ತಕ್ಕಂಥ ಕಾಳಜಿ ಅವರಲ್ಲಿಲ್ಲ. ಇದನ್ನು ವಿರೋಧ ಮಾಡಿ ಎಲ್ಲಿವರೆಗೆ ಅಮಿತ್ ಶಾ ರಾಜೀನಾಮೆ ಕೊಡೋಂಗಿಲ್ಲ ಅಲ್ಲಿವರೆಗೆ ಈ ಹೋರಾಟ ನಿರಂತರವಾಗಿರ್ತಾ ಇದೆ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಎಲ್ಲ ಒಕ್ಕೂಟಗಳು, ಇವತ್ತು ಅಲ್ಪಸಂಖ್ಯಾತ ಸಮುದಾಯದ
ಎಲ್ಲ ಸಮುದಾಯದ ಜನ ಇವತ್ತು ಬಿಜಾಪುರ ಬಂದ್ ಮಾಡ್ತಕ್ಕಂಥ ಕರೆಗೆ ಒಕ್ಕೂರ್ಲಿಂದ ನಮಗೆ ಒಂದು ಸಾಥನ್ನು ಕೊಟ್ಟಿದ್ದಾರೆ. ಇವತ್ತೇನು ನಮ್ಮ ಸ್ವಾಗತ ಮಾಡೋ ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳ ಬಗ್ಗೆ ಏನು ಹೆಸರು ತೆಗೆದುಕೊಂಡ್ರು ಅವರೆಲ್ಲರೂ ಕೂಡ ಈ ಒಂದು ಬಂದ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಬಂದ್ ಆಗಿರ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಿಮಗೂ ಕೂಡ ಒಂದು ವಿನಂತಿಯನ್ನು ಮಾಡ್ತೀವಿ, ಒಂದು ವ್ಯಾಪಕವಾದಂಥ ಒಂದು ಪ್ರಚಾರ, ಇದು ನೀವು ಭಾಳ ಮುತುವರ್ಜಿಯನ್ನು ವಹಿಸಿಕೊಂಡು ಈ ದೇಶದ ಸಂವಿಧಾನ ಕರ್ತನಿಗೆ ಅಪಮಾನ ಆಗಿದೆ ಅಂತಕ್ಕಂಥ ಏನು ಪ್ರಜಾಪ್ರಭುತ್ವದ 4ನೇ ಒಂದು ಸ್ತಂಭ ತಾವು ಏನದಿರಿ, ನೀವು ಅದನ್ನು ಮಾಡಬೇಕಾಗ್ತಾಯಿದೆ ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಕೂಡ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ನಿಮ್ಮ ಜವಾಬ್ದಾರಿ ಕೂಡ ಭಾಳ ಇದೆ. ಯಾಕಂದ್ರೆ ಕೆಲವು ಸಲ ಏನಾಗ್ತದೆ, ನಾವು ಹೇಳ್ತಕ್ಕಂಥ ಭಾಳ ಇಂಪಾರ್ಟೆಂಟ್ ವಿಷಯಗಳನ್ನು ಮರೆಮಾಚ್ತಕ್ಕಂಥದ್ದು ಆಗಬಾರ್ದು. ಇವತ್ತು ನಮಗಾರಿಗೆ ಅಲ್ಲ, ಇಡೀ ದೇಶದ ಸಂವಿಧಾನಕರ್ತನಿಗೆ ಯಾವ ರೀತಿ ಅವರು ಅಪಮಾನ ಮಾಡಿದ್ದಾರೆ ಅಂತ ಹೇಳಿ, ಅದಕ್ಕಾಗಿ ಇಲ್ಲಿ ಅನೇಕ ಜನ ಇನ್ನೂ ಕೂಡ ಮಾತನಾಡಿದ್ದಾರೆ. ಇವತ್ತು 28ನೇ ತಾರೀಕಿಗೆ ನಡೀತಕ್ಕಂಥ ಇವತ್ತು ಶಾಲಾ ಕಾಲೇಜುಗಳು ಬಂದಾಗ್ತಾ ಇವೆ, ಬಸ್ಸುಗಳು ಬಂದಾಗ್ತಾವೆ, ಮಾರ್ಕೆಟ್ ಬಂದಾಗ್ತಾ ಇದೆ. ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಸಮುದಾಯಗಳಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಇವತ್ತು ಏನು ಈ ಒಂದು ಒಕ್ಕೂಟಿದೆ, ಸಂವಿಧಾನ ರಕ್ಷಣಾ ಸಮಿತಿಯ ಒಂದು ಇದರಲ್ಲಿ ಇವತ್ತು ಅಹಿಂದ ಸಂಘಟನೆ ಆಗಿರ್ಬೋದು, ದಲಿತ ಎಲ್ಲ ಸಂಘಟನೆಗಳ ಮುಖ್ಯಸ್ಥರಾಗಿರ್ಬೋದು, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ವೇದಿಕೆಯ ಆಶ್ರಯ ಆಗಿರ್ಬೋದು, ಇವತ್ತು ಏನಿದೆ ಮಾನವ ಹಕ್ಕುಗಳ ಹೋರಾಟಗಾರರಾಗಿರ್ಬೋದು, ಎಲ್ಲರೂ ಕೂಡ ಈ ಬೆಂಬಲಕ್ಕೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕಾಗಿ ಈ ಬೆಂಬಲಕ್ಕೆ ನೀವು ವ್ಯಾಪಕವಾಗಿರ್ತಕ್ಕಂಥ ಒಂದು ಪ್ರಚಾರವನ್ನು ನಮಗೆ ಕೊಡೋದ್ರ ಮುಖಾಂತರ ನೀವು ಕೂಡ ಸಂವಿಧಾನದ ರಕ್ಷಣೆಗೆ ನಿಲ್ಲಬೇಕು ಅಂಥೇಳಿ ತಮ್ಮಲ್ಲಿ ಕೂಡ ವಿನಂತಿ ಮಾಡಿ, ಈಗ ನಮ್ಮ ಬಿಜಾಪುರ ನಗರದ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮ ಮುಷರಫ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಆಮೇಲೆ ಆಸಂಗಿ ಅವರು, ಕೊಡಬಾಗಿ ಅವರು, ನಮ್ಮ ಸೋಮನಾಥ್ ಅವರು, ಆಮೇಲೆ ಡಾಕ್ಟರ್ ಅವರು, ಸಂಘಟನೆಯಿಂದ 2 ನಿಮಿಷ. 28 ತಾರೀಕು ಎಲ್ಲ ಸಂಘ ಸಂಸ್ಥೆಯವ್ರಿಗೆ ಎಲ್ಲರಿಗೂ ವಿನಂತಿ ಮಾಡೀವಿ, ಒಟ್ಟು ಬಿಜಾಪುರ ಬಂದ್ ಮಾಡಬೇಕು. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದು ಅವರು ರಾಜೀನಾಮೆರೇ ಕೊಡಬೇಕು, ದೇಶದೊಳಗೆ ಎಲ್ಲರಿಗೆ ಸ್ವಾರಿಯರೇ ಹೇಳಬೇಕು ಅಂತ ನಾವು ಬಿಜಾಪುರ ಬಂದ್ ಮಾಡ್ಲಿಕ್ಕತ್ತೀವಿ. 28 ತಾರೀಕು ಮುಂಜಾನೆ 10 ಗಂಟೆಗೆ ಸಿದ್ದೇಶ್ವರ ಗುಡಿಲಿಂದ ಬಸವೇಶ್ವರ ಸರ್ಕಲಿಂದ ಗಾಂಧಿ ಚೌಕ್, ಬಸವೇಶ್ವರ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ ತನಕ ಬರ್ತೀವಿ. ಎಲ್ಲರಿಗೂ ನಾವು ವಿನಂತಿ ಮಾಡ್ಲಿಕ್ಕತ್ತೀವಿ. ಎಲ್ಲ ಸಂಘ ಸಂಸ್ಥೆಯವರು, ಎಲ್ಲ ಶಾಲಾ ಕಾಲೇಜು, ಬಸ್ಸು, ಮಾರ್ಕೆಟು, ರಿಕ್ಷಾ ಎಲ್ಲರಿಗೂ ವಿನಂತಿ ಮಾಡಿ ನಾವು ಎಲ್ಲರೂ ಕೂಡಿ ನಮ್ಮ ಗೂಡು ಬರಬೇಕಂತ ವಿನಂತಿ ಮಾಡಿ. ಒಬ್ಬ ಕ್ರಿಮಿನಲ್ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿಯನ್ನು ಈ ದೇಶದ ಗೃಹ ಸಚಿವರಾಗಿ ಒಪ್ಪಿಕೊಂಡಿದ್ದೇ ಒಂದು ದೊಡ್ಡ ದುರಂತ ಅಂತ ಹೇಳಿ ನಾನು ಮೊದಲು ಭಾವಿಸ್ತೇನೆ. ಒಂದು ಸಂವಿಧಾನಿಕ ಹುದ್ದೆಯಲ್ಲಿದ್ದಂಥ ವ್ಯಕ್ತಿ ಇವತ್ತು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಬಗ್ಗೆ ಇಷ್ಟೊಂದು ಅತ್ಯಂತ ಅಪಮಾನಕಾರಿಯಾಗಿ ಮಾತಾಡಿದ್ದನ್ನು ಖಂಡಿಸಿ ಇಡೀ ದೇಶಾದ್ಯಂತ ಕೋಲಾಹಲ ಎದ್ದಿದೆ. ಭಾರತದ ದೇಶವಾಸಿಗಳು ಯಾರೂ ಅಂಬೇಡ್ಕರ್ ಅವರ ಅಪಮಾನವನ್ನು ನಾವು ಎಂದೂ ಸಹಿಸೋದಿಲ್ಲ. ಆ ಕಾರಣಕ್ಕಾಗಿ ನಾವು ಬರುವಂಥ ಶನಿವಾರ 28ಕ್ಕೇನು ದೊಡ್ಡ ಮಟ್ಟದ ಬಿಜಾಪುರ ಬಂದ್ ಕರೆ ಕೊಟ್ಟಿದ್ದೀವಿ. ಇದಕ್ಕೆ ಈಗಾಗಲೇ ಎಲ್ಲ ಸಂಘ ಸಂಸ್ಥೆಗಳನ್ನು, ಮಾರುಕಟ್ಟೆಯನ್ನು, ವ್ಯಾಪಾರಸ್ಥರ ಸಂಪರ್ಕ ಮಾಡಿ ಎಲ್ಲ ದೊಡ್ಡ ಪ್ರಮಾಣದ ಬೆಂಬಲ ವ್ಯಕ್ತ ಆಗಿದೆ. ಮತ್ತೇನು ಇವರು BJP ಅವರು ಇತ್ತೀಚಲಾಗಿ ಬಾಬಾ ಸಾಹೇಬ್ರ ಬಗ್ಗೆ ಒಂದು ಪ್ರೀತಿಯನ್ನು, ಕಳಕಳಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಇವರಿಗೆ 2 ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟೆಲ್ಲ ನೀವು ಬಾಬಾ ಸಾಹೇಬ್ರ ಬಗ್ಗೆ ಹೇಳ್ತಿರಲ್ಲ, ಗುಜರಾತಿನಲ್ಲಿ ನಿಮ್ಮದೇ ಸರ್ಕಾರ ಇದೆ. ಗುಜರಾತಿನ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಇದುವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ನೀವು ಹಾಕ್ತಾ ಇಲ್ಲ, ಯಾಕೆ? ಆಮೇಲೆ ಇಷ್ಟೊಂದೆಲ್ಲ ನೀವು ಪ್ರೀತಿ ತೋರಿಸ್ತಾ ಇದ್ದೀರಿ ಬಾಬಾ ಸಾಹೇಬ್ರ ಬಗ್ಗೆ. ಇತ್ತಿತ್ತಲಾಗಿ ನಿಮಗೆ ನಿಜವಾದ ಏನಾದರೂ ಸ್ವಾಭಿಮಾನ ಇದ್ದರೆ, ಬಾಬಾ ಸಾಹೇಬ್ ಬಗ್ಗೆ ಒಂದು ಗೌರವ ಇದ್ದರೆ, ನಾವು ಕೊಟ್ಟಂಥ ಕರೆಗೆ ನೀವು ಕೂಡ ಬಂದು ಬೆಂಬಲಿಸಬೇಕು. ಯಾಕಂದರೆ ಇದು ಪಕ್ಷಾತೀತವಾದಂಥ ಹೋರಾಟ. ಇದು ನಾವು ಯಾವುದೇ ಪಕ್ಷದ ಬ್ಯಾನರಲ್ಲಿ ಮಾಡ್ತಾ ಇಲ್ಲ, ಇದು ಕಾಂಗ್ರೆಸ್ ಪಕ್ಷದ ಬ್ಯಾನರಲ್ಲಿ ಮಾಡ್ತಾ ಇಲ್ಲ. ಎಲ್ಲ ಅಹಿಂದ, ಪ್ರಗತಿಪರ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವಾದಿಗಳ ಒಕ್ಕೂಟ, ರೈತ ಸಂಘ, ಕಮ್ಯುನಿಸ್ಟ್ ಪಕ್ಷ, ಮಹಿಳಾ ಸಂಘಟನೆಗಳು ಎಲ್ಲರೂ ಸೇರಿ ಮಾಡ್ತಾಯಿದ್ದೀವಿ. ಹೀಗಾಗಿ ನಿಮಗಿದು
ನಿಮ್ಮ ದೇಶಭಕ್ತಿಯನ್ನು, ನಿಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಿಮ್ಮ ಒಂದು ಗೌರವವನ್ನು ತೋರಿಸ್ಲಿಕ್ಕೆ ಒಂದು ಅವಕಾಶ ಇದೆ. ನೀವು ಬಂದು ಭಾಗಿಯಾಗಲಿ, ಬೆಂಬಲಿಸ್ರಿ ಅನ್ನೋಂಥ ಒಂದು ಒತ್ತಾಯವನ್ನು ನಾನು ಈ BJP ಪಕ್ಷಕ್ಕೆ ಮತ್ತು ಮುಖಂಡರಿಗೆ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಸಂವಿಧಾನ ಏನು 1955 ಒಳಗೆ ಎಕ್ಸಿಕ್ಯೂಟ್ ಆಯಿತು. ಅದಕ್ಕಿಂತಲೂ ಮುಂಚೆನೇ 1947ನೇ ಇಸ್ವಿಯಿಂದ ಈ ಸಂವಿಧಾನವನ್ನು ವಿರೋಧ ಮಾಡ್ತಾ ಬಂದವರೇ BJPಯವರು, ಆಗಿನ ಜನಸಂಘದವರು, ಆಗಿನ RSSದವರು. ಶ್ಯಾಮ್ ಪ್ರಸಾದ್ ಮುಖರ್ಜಿ, ಗುರೂಜಿ ಗೊಳವಲ್ಕರ್, ವೀರ್ ಸಾವರ್ಕರ್ ಇವರೆಲ್ಲರೂ ಸೇರಿಕೊಂಡು ಡಾಕ್ಟರ್ BR ಅಂಬೇಡ್ಕರ್ ಹಿಂದೂ ಕೋಡ್ ಬಿಲ್ ಬಗ್ಗೆ ಡಿಫರೆನ್ಸ್ ಬಂದಕ್ರೆ ಅವರು ಓಪನ್ ಆಗಿ ಆ ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧ ಮಾಡ್ತಕ್ಕಂಥ ಅವರು ಇತ್ತೀಚೆಗೆ ಏನು ಮಾಡಲಿಕ್ಕಿದ್ದಾರೆ ಅದು ನೈಜ ಪ್ರೀತಿಯಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಏನೇನೇನೇನೋ ಕತೆ ಹೇಳ್ತಾರೆ. ಒಂದು ವಿಚಾರ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅವ್ರ ಮೇಲಿನ ಮೇಲೆ ಕಾಂಗ್ರೆಸ್ನವರು ಡಾಕ್ಟರ್ BR ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರು ಅಂತ ಹೇಳ್ಕೊಂಡು ಏನೇನೋ ಒಂದೊಂದು ಕೃತಿ ಅಂತ ಹೇಳ್ತಿದ್ದಾರೆ. ನೋಡಿರಿ, ರಾಜಕೀಯದೊಳಗೆ ಯಾವಾಗಲೂ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತವೆ. ಆ ಸೈದ್ಧಾಂತಿಕವಾಗಿ ಕೆಲವೊಂದು ಡಿಫರೆನ್ಸ್ ಇದ್ದದ್ದನ್ನು ಅದನ್ನೇ ಅವರು ಇದನ್ನು ದೊಡ್ಡ ರೂಪದೊಳಗೆ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರು ಅಂತ ಏಕೆಂದ್ರೆ ಏನು BJPಯವ್ರು ಏನು ಹೇಳ್ತಾರೆ ಅದರಲ್ಲಿ ಏನೂ ಹೊರಲಿಲ್ಲ. BJPಯವ್ರದ್ದು ಪ್ರಿನ್ಸಿಪಲ್ ಐಡಿಯಾಲಜಿ ಏನರ ಇತ್ತಂದರೆ ಈ ದೇಶದಲ್ಲಿ ಮನುಸ್ಮೃತಿನೇ ಬರಬೇಕು ಅಂತಕ್ಕಂಥದ್ದು ಸ್ಪಷ್ಟವಾದಂಥ ವಿಚಾರ BJPಯವ್ರಿಗೆ ಈ ಒಂದು ಅದು ಇದು ಹಿಡನ್ ಅಜೆಂಡಾ. ಈಗ ಅವ್ರದ್ದೇ ಆದಂಥ MP ಅನಂತಕುಮಾರನವರು ನಾವು ಬಂದದ್ದೇ ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಅಂತ ಹೇಳ್ತಾರೆ. ಈ ರೀಸೆಂಟಾಗಿ ಹೇಳಿದ್ರು 400 ಹಬ್ಕೆ ಬಾರ್ 400 ಏನು ಹೇಳಿದ್ರು, 400 ಬಂದರೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಈ ದೇಶದ ಅಪ್ರೆಸ್ಡ್ ಕಮ್ಯುನಿಟಿ ಯಾವತ್ತೂ ಅದೇ ಪರಿಸ್ಥಿತಿಯೊಳಗೆ ಏನು ಒಂದು 1000 ವರ್ಷದಿಂದ ಆ ಸಾಮಾಜಿಕ ವ್ಯವಸ್ಥೆ ಹೆಂಗಿತ್ತು ಅದೇ ವ್ಯವಸ್ಥೆದೊಳಗೆ ಅಪ್ರೆಸ್ಡ್ ಕಮ್ಯುನಿಟಿ ಜನ ಇರಬೇಕು ಅಂತಕ್ಕಂಥದ್ದು ಧ್ಯೇಯ BJPಯವ್ರದ್ದು, RSSವ್ರದ್ದು, ವಿಶ್ವ ಹಿಂದೂ ಪರಿಷತ್ನವ್ರದ್ದು ಇದೆ. ಸೊ ಅದಕ್ಕಾಗಿ ನಾನು ತಮ್ಮ ಮುಖಾಂತರ ಅಪೀಲ್ ಮಾಡ್ತೇನೆ. ಇದಕ್ಕೆ ಜರ್ನಲಿಸ್ಟ್ ಆ್ಯಂಡ್ ಜರ್ನಲ್, if the journalists are impartial in this country, they are the fourth pillar of the democracy. ಈ ಪ್ರಜಾಪ್ರಭುತ್ವದ 4ನೇ ಸ್ತಂಭ ಯಾವುದರ ಇದ್ದರೆ ಅದು ಜರ್ನಲಿಸ್ಟ್. ದಯಮಾಡಿ ಆನ್ ಬಿಹಾಫ್ ಆಫ್ ಆಲ್ ದೀಸ್ ಅಸೋಸಿಯೇಷನ್ಸ್ I am going to appeal to you, all of my journalist friends, kindly expose, kindly give due publicity to this pious mission. It is a pious mission. ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದಕ್ಕೆ ನೀವು ಇಂಪಾರ್ಷಲ್ ಆಗಿ, ಆನೆಸ್ಟ್ ಆಗಿ ಇದನ್ನು ದಯವಿಟ್ಟು ಎಕ್ಸ್ಪ್ರೆಸ್ ಮಾಡಿರಿ ಅಂತ ತಿಳ್ಕೊಂಡು ಇವತ್ತಿನ ದಿವಸ ಐ ವಿಲ್ ಫೋಲ್ಡ್ ಮೈ ಹ್ಯಾಂಡ್ and on behalf of all these committees, all these associations, I will request you. Thank you all. ಸ್ನೇಹಿತರೆ, ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೇಂದ್ರ ಸಚಿವರಾದಂಥ ಅಮಿತ್ ಶಾ ಅವರು ಮಾಡಿದಂಥ ಅವಮಾನ ಇವತ್ತು ಇಲ್ಲಿ ನೆರೆದಂಥ ಎಲ್ಲ ವೇದಿಕೆ ಮೇಲೆ ಕೂತಂಥ ಗಣ್ಯಾತಿಗಂತ ವ್ಯಕ್ತಿಗಳು ಇವತ್ತು ಭಾರತದ ಸಂವಿಧಾನ ಇವತ್ತು ವಿಶ್ವಕ್ಕೆ ಒಂದು ಸಮಾನತೆ ಅಸಮಾನತೆಯನ್ನು ಹೋರಾಡಿಸಿ ಸಮಾನತೆಯನ್ನು ತಂದಂಥ ಬಾಬಾ ಸಾಹೇಬರ ಸಂವಿಧಾನ ಪ್ರಬುದ್ಧ ಭಾರತ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಬಾಬಾ ಸಾಹೇಬರ ಸಂವಿಧಾನ ಭಾಳ ಅವಶ್ಯಕತೆ ಇದೆ. ಅಂಥದ್ದನ್ನು ಜಾತಿವಾದಿ ತಾಯ್ಗಂಡರು ಆದಂಥ RSS, ಮುಖಂಡರ, ವಿಶ್ವ ಹಿಂದೂ ಪರಿಷತ್ ಇವತ್ತು ಮತ್ತೆ ಈ ದೇಶದಲ್ಲಿ ಚಾತುರ್ವರ್ಣ ಪದ್ಧತಿ ನಿರ್ಮಾಣ ಮಾಡಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ಅವಮಾನ ಮಾಡೋಕ್ಕೋಸ್ಕರ ಇವತ್ತು ದಲಿತ ಚಳವಳಿಗಳು ಹೋರಾಟಗಳ ಮುಖಾಂತರ ನಾವು ಹೇಳ್ತಿದ್ದೀವಿ. ಚಳವಳಿಯನ್ನು ಕಟ್ಟುವಾಗ ಅವರಿಗೆ BJP ಅವರಿಗೆ RSSದವರಿಗೆ ಸವಾಲು ಹಾಕ್ತಿದ್ವಿ. ಅವರಿಗೆ ಬೇಕಾದದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬೇಡ, ಸಾಧು ಸಂತರ ಸಂವಿಧಾನ ಬೇಕು.
ನಾವು ಆವಾಗ ಇವತ್ತು ಚಳವಳಿಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಮಂದಿರ ಮಸೀದಿ ನಾಟಕ ಸಾಕು, ಮಂಗಳ ವರದಿ ಜಾರಿಯಲ್ಲಿ ಬರಬೇಕು ಅನ್ನುವಂಥ ಸ್ಲೋಗನದ ಬಳಿಕ ಇವತ್ತು RSS ಅವರು ಬಜರಂಗದವರಿಗೆ ಜಾತಿವಾದಿ ಪತ್ತಭದ್ರ ಹಿತಾಸಕ್ತಿಗಳಿಗೆ ನಾವು ಎಚ್ಚರಿಕೆ ಮಾತನ್ನು ಕೊಡ್ತಿದ್ದೀವಿ. ಆ ಸಂದರ್ಭದಲ್ಲಿ ಇವತ್ತು ಕೇಂದ್ರದಲ್ಲಿ ಬಂದಂಥ BJP ಸರ್ಕಾರ ಅಮಿತ್ ಶಾ ಏನಂತವರು ಕುಖ್ಯಾತ ರೇವಡಿಗೆ ಅನಿಸಿಕೊಂಡಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅವಹೇಳನ ಮಾಡುವ ಮೂಲಕ ಇಡೀ ದೇಶದ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ವಿಚಾರದಾಗ, ಪ್ರಜಾಪ್ರಭುತ್ವ ಇಲ್ಲದಂತೆ ಮಾಡುವಂಥ ಸಂದರ್ಭದಾಗ ಇಂಥ ವಿಚಾರದ ಒಳಗೆ ನಾವೆಲ್ಲರೂ ಇವತ್ತು ಒಂದಾಗಿ, ಶೋಷಿತ ವರ್ಗಗಳೆಲ್ಲ ಒಂದಾಗಿ, ದೀನದಲಿತರು, ಅಲ್ಪಸಂಖ್ಯಾತರು ಎಲ್ಲ ಇವತ್ತು ನಾವು ಒಂದಾಗಿ ಇವತ್ತು ನಾಳೆ ಬರುತ್ತಿರುವಂಥ ದಿನಮಾನದಲ್ಲಿ ಇವತ್ತು ನಾವು 28 ಶನಿವಾರ ಬಿಜಾಪುರ ಬಂದ ಕರೆಯನ್ನು ನಾವು ಕೊಡಬೇಕು. ಬಂದ ಕರೆಯಕ್ಕೆ ಮಹಿಳೆಯರು, ಎಲ್ಲ ದಲಿತ ಚಳವಳಿಗಾರರು, ಅಲ್ಪಸಂಖ್ಯಾತರು, ಇನ್ನುಳಿದವರು ಈ ಭಾಗದಲ್ಲಿ ನಾಳೆ 10,000 ಜನಸಂಖ್ಯೆಗಿಂತ 20,000 ಜನಸಂಖ್ಯೆಗಿಂತ ತಾವೆಲ್ಲ ತರ್ತೀರ ಅಂತ ಆಶೆಯನ್ನು ಮಾಡಿದ್ದೀವಿ. ಅದಕ್ಕೆಲ್ಲ ಪತ್ರಿಕೆ ಬಂಧುಗಳು ಸಂಪೂರ್ಣವಾಗಿ ನಮಗೆ ಬೆಂಬಲ ಕೊಡ್ತೀರಿ ಅನ್ನೋಂಥ ಆಶಯ ನಿಮ್ಮ ಮೇಲೆ ಭಾಳ ನಿಮ್ಮಲ್ಲಿ ಮನವಿ ಮಾಡ್ಕೋತೀನಿ. ಅದಕ್ಕೆ ಈ ಹೋರಾಟ ಇವತ್ತು ಎಲ್ಲಿವರೆಗೆ ಅಮಿತ್ ಶಾ ರಾಜೀನಾಮೆ ಕೊಡುವುದಿಲ್ಲ, ಎಲ್ಲಿವರೆಗೆ ಅಮಿತ್ ಶಾ ಸಮರ್ಥನೆ ಮಾಡಿಕೊಂಡಂಥ ಪ್ರಧಾನಮಂತ್ರಿ ಮೋದಿ ಅವರು ಸಹಿತವಾಗಿ ರಾಜೀನಾಮೆ ಕೊಡುವಂಥ ಇವತ್ತು ನಾವು ಇವತ್ತು ಅವರಿಗೆ ರಾಜೀನಾಮೆ ಕೊಡುತ್ತೆ. ಈ ಹೋರಾಟವನ್ನು ಎಂದಿಗೂ ಬಿಡೋಕ್ಕಾಗುತ್ತಿಲ್ಲ. ಈ ಹೋರಾಟವನ್ನು ಸಂಪೂರ್ಣವಾಗಿ ಎಲ್ಲ ದಲಿತ ಚಳವಳಿಗಾರರು, ಎಲ್ಲ ಸಹಕಾರಿಯಲ್ಲಿ ಬಂದಂಥವು ನಾನು ನಮ್ಮ ಶಕ್ತಿಯನ್ನು ಶನಿವಾರ ನಮ್ಮ ಶಕ್ತಿಯನ್ನು ನಾವು ತೋರಿಸಬೇಕು. ಹೋರಾಟದ ಮುಂಚಿನ ಕಣದಲ್ಲಿ ಮಹಿಳೆಯರು ಮತ್ತು ಇನ್ನುಳಿದವರು ಎಲ್ಲರೂ ಬರಬೇಕನ್ನ ಅನ್ನುವಂಥ ಮಾತನ್ನು ಹೇಳಿ, ದಲಿತರನ್ನು ಸುಟ್ಟ ಬೆಂಕಿ ದೇಶವನ್ನು ಸುಟ್ಟಿತ್ತು ಅನ್ನುವಂಥ ಮಾತನ್ನು ಎಚ್ಚರಿಕೆ ಕೊಡುತ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ. ವಿಷಯ ಏನಂತಂದ್ರೆ, ಇವತ್ತು ಅನೇಕ ಕ್ರಿಮಿನಲ್ ಕೇಸ್ಗಳನ್ನ ಹೊಂದಿರುವ ಅಮಿತ್ ಶಾನನ್ನ ಮೊದಲ ಸಂಪುಟದಲ್ಲಿ ಇಟ್ಕೊಂಡಿದ್ದೇ ದೊಡ್ಡ ಅಪರಾಧ. ಮೋದಿಯವರೆಲ್ಲ ಗಮನಿಸಬೇಕು. ಮತ್ತು ಹೇಳಿಕೆ ಕೊಡ್ತಾರೆ ಮೋದಿಯವರು, ನಾವೆಲ್ಲ ಅಂಬೇಡ್ಕರ್ ತತ್ವದಲ್ಲಿ ಅದೇವಿ ಅಂತ. ಹೌದು, ಅದೀರಿ ಸಾಹೇಬ್ರೆ, ನೀವು ಅದೀರ್ ಅಂಥೇಳಿ ನೀವು ಭಾರತದ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ಮಹಿಳೆಯನ್ನು ಇವತ್ತು ರಾಷ್ಟ್ರಪತಿಯನ್ನಾಗಿ ಮಾಡಿದ್ದೀರಿ. ಆದರೆ ಹೇಳುವುದಕ್ಕೆ ಮಾತ್ರ ಅಲ್ಲ, ಇವತ್ತು ನಾವು ಯಾವುದೇ ಗ್ರಂಥಗಳನ್ನು ನಾವು ಪೂಜಿಸಬೇಕು ಅಂತಂದ್ರೆ ನಮ್ಮ ಧರ್ಮದ ಗ್ರಂಥಗಳನ್ನು ನಾವು ಮನೆಯಲ್ಲಿ ಪೂಜಿಸಬೇಕು. ಹೊರತಾಗಿ ನಾವು ಮನೆ ಬಿಟ್ಟು ಹೊರಗೆ ಬಂದಾಗ ನೀವು ಜನರ ಒಂದು ಕಲ್ಯಾಣಕ್ಕಾಗಿ ಯೋಚಿಸುವಂತಹ ದೇವಸ್ಥಾನ, ಸಂವಿಧಾನ, ಅಲ್ಲೇ ನೀವು ಅಂಬೇಡ್ಕರ್ ಅವ್ರನ್ನ ಹೀಯಾಳಿಸ್ತೀರಿ ಅಂತಂದ್ರೆ ನೀವು ಈ ಜಾಗದೊಳಗೆ ಇರ್ಲಿಕ್ಕೆ ಲಾಯಕ್ಕಿಲ್ಲ. ಅದಕ್ಕಾಗಿ ಮಹಿಳೆಯರಿಗೆ ಇವತ್ತು ಸ್ವತಂತ್ರ ಮತ್ತು ಸಮಾನತೆಯನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಈ ಒಂದು ಸಂವಿಧಾನಕ್ಕೆ ನೀವು ಅವಮಾನ ಮಾಡಿದ್ದೀರಿ, ಅದು ಅತ್ಯಂತ ಹೇಯ ಕೃತ್ಯ. ನೀವೆಲ್ಲ ಭಾವಿಸಿದ್ದೀರಿ ಮನುವಾದವನ್ನು ಹೊಳ್ಳಿ ತರಬೇಕು, ಪುರುಷ ಪ್ರಧಾನ ರಾಷ್ಟ್ರವನ್ನಾಗಿ ಮಾಡಬೇಕು ಅಂಥೇಳಿ ನೀವು ಕನಸು ಕಾಣ್ತಾ ಇದ್ದೀರಲ್ಲ, ಅದು ಎಂದೂ ಸತ್ಯ ಆಗೋದಿಲ್ಲ. ಯಾಕಂದ್ರೆ ಮಹಿಳೆಯರು, ಬಹುಸಂಖ್ಯಾತ ಮಹಿಳೆಯರು ಸಹಿತ ಇವತ್ತು ನಾವೆಲ್ಲ ಓಟ್ ಹಾಕೋದೇ ಮಹಿಳೆಯರ ಮೇಲುಗೈ. ಆ ಓಟದಿಂದ ನೀವೆಲ್ಲ ಆರಿಸಿ ಬರ್ತೀರಿ. ಆ ಒಂದು ಸಮಾನತೆಗೆ ನೀವು ಚ್ಯುತಿ ತರುವಂಥ ಮಾತುಗಳನ್ನು, ಸಂವಿಧಾನದ ಬಗ್ಗೆ ಅವಹೇಳನಕಾರಿಯಾಗಿ ಮಾತುಗಳನ್ನು ನೀವು ಸಂವಿಧಾನದಲ್ಲಿ ಮಾತಾಡ್ತೀರಿ ಅಂತಂದ್ರೆ ನೀವು ಈ ಜಾಗದಲ್ಲಿ ಇರ್ಲಿಕ್ಕೆ ಲಾಯಕ್ಕಿಲ್ಲ. ನಾವು ನಿರಂತರವಾಗಿ ಹೋರಾಟ ಮಾಡ್ತಾನೆ ಬಂದಿದ್ದೇವೆ. ಈ ಹೋರಾಟ ಎಲ್ಲಿವರೆಗೆ ಇರ್ತೈತೆ ಅಂತಂದ್ರೆ, ಈ ಅಮಿತ್ ಶಾ ಅವರು ಇವತ್ತೇನು ಮೋದಿಯವ್ರು ನೋಡ್ರಿ, ವಾರಣಾಸಿ ಒಳಗೆ ರಾಮರಾಜ್ಯ ಕಟ್ತೀನಿ ಅಂತೇಳಿ ರಾಮ ಮಂದಿರ ನಿರ್ಮಾಣ ಮಾಡಿದರೂ ಕೂಡ ಅದೇ ಒಂದು ಕ್ಷೇತ್ರದಲ್ಲಿ ಅವರು ಸೋಲನ್ನು ಅನುಭವಿಸಿದ್ದಾರೆ. ಆದರೆ ನೀವು ಮಾತಿನಲ್ಲಿ ತರ್ತಕ್ಕಂಥ ಕೆಲಸವನ್ನು ಕೃತಿಯಲ್ಲಿ ಮಾಡ್ತಾ ಇಲ್ಲ ಅನ್ನೋದನ್ನು ಸಹಿತ ಇಲ್ಲಿ ಇದೊಂದು ತೋರಿಸಲಿಕ್ಕೆ ನೀವು ಹೊರಟಿದ್ದೀರಿ. ಅದಕ್ಕಾಗಿ ಅಮಿತ್ ಶಾ ಅವರು ಸಹಿತ ಮುಂದಿನ ಒಂದು ದಿನಮಾನಗಳಲ್ಲಿ ಈ ಒಂದು ಸೋಲನ್ನು ಉಂಡು ಇವತ್ತು ತಾವು ಮನೆಗೆ ಹೋಗಬೇಕು. ಈಗ ತಕ್ಷಣ ಆ ಒಂದು ಪರಿಸ್ಥಿತಿ ಬರುವುದಕ್ಕಿಂತ ಮುಂಚೆನೇ ತಾವೇ ಸ್ವತಃವಾಗಿ ರಾಜೀನಾಮೆ ಕೊಟ್ಟು ಇವತ್ತು ಮನೆಯಲ್ಲಿ ಕುಂತ್ರೆ ಮಾತ್ರ ತಾವು ಈ ಒಂದು ಅಂಬೇಡ್ಕರ್ ಅವರಿಗೆ ಸ್ವಲ್ಪ ತಕ್ಕ ಮಟ್ಟಿಗೆ ನೀವು ಗೌರವ ಸಲ್ಲಿಸಿದಿರಿ. ಆ ಒಂದು ಕೆಲಸವನ್ನು ನೀವು ಮಾಡ್ತೀರಿ ಅಂಥೇಳಿ ನಾವೆಲ್ಲ ತಿಳ್ಕೊಂಡು ಇವತ್ತು ಭಾರತ ಬಂದ್ಗೆ ಏನು ಕರೆ ಕೊಟ್ಟಿದ್ದೇವೆ ನಾವೆಲ್ಲ, ಅದಕ್ಕೆ ಬಹು
ಸಂಖ್ಯೆಯಲ್ಲಿ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲರೂ ಆ ಎಲ್ಲ ಆದಿಯಾಗಿ, ಯಾಕಂದ್ರೆ ಸಂವಿಧಾನ ಒಬ್ಬರಿಗೆ ಸೀಮಿತ ಅಲ್ಲ, ದಲಿತ ಮುಖಂಡರು ಮಾತ್ರ ಅಲ್ಲ, ಎಲ್ಲ ಒಂದು ಭಾರತದ ಮುಖಂಡರದಾರ. ಅದಕ್ಕಾಗಿ ತಾವೆಲ್ಲರೂ ಸಹಿತ ಇವತ್ತು ಸಂವಿಧಾನಕ್ಕೆ ಗೌರವ ಕೊಟ್ಟು ಎಲ್ಲರೂ ಭಾಗಿಯಾಗಿ ನೀವೆಲ್ಲ ಸೇರ್ಕೊಂಡು ನಮ್ಮ ಕೈ ಜೋಡಿಸ್ತೀರಿ ಅಂತ ಹೇಳಿ ಇವತ್ತು 4 ಮಾತುಗಳನ್ನ ಅವಕಾಶ ಕೊಟ್ಟದಕ್ಕಾಗಿ ಖಂಡಿತವಾಗಿ ಎಲ್ಲ ಪ್ರಗತಿಪರರು ಹಾಗೂ ಅಂಬೇಡ್ಕರ್ವಾದಿಗಳ ನೇತೃತ್ವದಲ್ಲಿ ಈ ಒಂದು ಕರೆಗೆ ಹೋಗೊಟ್ಟಿದ್ದೆ. ಆ ನಿಮಿತ್ತವಾಗಿ 28ನೇ ತಾರೀಕಿನ ದಿವಸ ದಯವಿಟ್ಟು ಯಾರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕು. ಯಾಕಂತಂದ್ರೆ ಭಾರತ ಈಗಾಗಲೇ ನಮಗೆಲ್ಲ ಗೊತ್ತಿರುವ ಹಾಗೆ ನೂರಾರು ಭಾಷೆ ಇದ್ರು ಕೂಡ, ನೂರಾರು ಜಾತಿಗಳಿದ್ರು ಕೂಡ ಒಂದೇ ಅನ್ನುವ ಒಂದು ಸಹಬಾಳದಿಂದ ನಾವೆಲ್ಲರೂ ಬಾಳ್ತಾ ಇದ್ದೀವಿ. ಆದ್ರೂ ಕೂಡ ಇಂಥ ಒಂದು ಅವಹೇಳನಕಾರಿ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಸೂಕ್ಷ್ಮ ಒಂದು ವಿಚಾರವಾಗಿ ಅವರು ಹೋಮ್ ಮಿನಿಸ್ಟರ್ ಆಗಿ ಈ ದೇಶವನ್ನ ರಕ್ಷಣೆ ಮಾಡಬೇಕಂತ ಅವರೇ ಈ ರೀತಿ ಬೇಜವಾಬ್ದಾರಿ ಉತ್ತರಗಳನ್ನು ಕೊಡುವುದರಿಂದ ಬಹಳಷ್ಟು ಅಂಬೇಡ್ಕರ್ವಾದಿಗಳಿಗೆ ಹಾಗೂ ಒಂದು ಸಂವಿಧಾನದ ಬಗ್ಗೆ ಅಭಿಮಾನಿ ಇರುವಂತಹ ನೂರಾರು ಸಾವಿರಾರು ಕಾರ್ಯಕರ್ತರಿಗೆ ತುಂಬಾ ಅವಮಾನ ಆಗಿದೆ. ಆ ನಿಟ್ಟಿನೊಳಗೆ ಅವರು ತಕ್ಷಣ ಒಂದು ಕ್ಷಮೆ ಕೇಳಬೇಕು. ಅದೇ ರೀತಿಯಾಗಿ ರಾಜೀನಾಮೆ ಕೊಟ್ಟು ತಾವು ಮನೆಗೆ ಹೋಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ಎಲ್ಲರ ಪರವಾಗಿ ಕೇಳ್ಕೊಳ್ತಾ, ಅವತ್ತಿನ ದಿನ ನಮ್ಮ ರೈತ ಸಂಘದ ಪರವಾಗಿ ನಾವು ಕೂಡ ನೂರಾರು ಜನ ಅಲ್ಲಿ ಒಂದು ಹೋರಾಟದಲ್ಲಿ ಭಾಗವಹಿಸ್ತೀವಿ ಅಂತೇಳಿ ತಮ್ಮಲ್ಲಿ ವಿನಂತಿಸ್ತೇನೆ. ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಹೋರಾಟಕ್ಕೆ ಕರೆ ನೀಡಿವೆ. ಆ ಒಂದು ಹೋರಾಟವನ್ನು ಯಶಸ್ವಿ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಭಾಗವಹಿಸ್ತೀವಿ. ಅದ್ರ ಜೊತೆಯಲ್ಲೇ ಅವರು ಹೇಳಿದ್ದೇನು ಹೊಸದೇನಲ್ಲ, ಅಥವಾ ಅದು ಏನು ಅವರ ಅಜೆಂಡಾ, ಅವರ ಕಾರ್ಯಸೂಚಿಯನ್ನ ಅವರು ಯಾರ್ಯಾರೋ ಮುಖಾಂತರ ಈ ರೀತಿ ಹೇಳಿಸ್ತಾರ, ಹೇಳಿಸಿ ಪ್ರಯೋಗ ಮಾಡ್ತಾರ. ಪ್ರಯೋಗ ಮಾಡೋದ್ರ ಜೊತೆಯಲ್ಲಿ ಅವರು ನಮ್ಮನ್ನು ಕಂಟ್ರೋಲ್ ಮಾಡಕ್ ಹೊಂಟಿದಾರ. ಅದಕ್ಕಾಗಿ ಇವತ್ತು ರೈತ ಕಾರ್ಮಿಕರ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಅವ್ರಿಗೆ ಸಿಗುವಂಥ ಸೌಲಭ್ಯಗಳನ್ನೆಲ್ಲನೂ ನಾಶ ಮಾಡಿ, ಅದೇ ರೀತಿ ಎಲ್ಲದರಲ್ಲಿಯೂ ಕೂಡ ಇವತ್ತು ಏನು ಬಾಬಾ ಸಾಹೇಬರು ಬರೆದಂಥ ಸಂವಿಧಾನವನ್ನೇ ಕಾಲಲ್ಲಿ ಹಾಕಿ ತುಳಿಯುವ ನಿಟ್ಟಿನಲ್ಲಿ ಅವರು ಹೊರಟಿದ್ದಾರೆ. ಅದನ್ನು ನಾವೆಲ್ಲರೂ ಕೂಡ ಎದುರಿಸುವುದು ನಮ್ಮ ಕರ್ತವ್ಯ. ಅದಕ್ಕಾಗಿ ಎಲ್ಲರೂ ಕೂಡ ಅವತ್ತು 28ನೇ ತಾರೀಕಿಗೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕು. ಅದಕ್ಕೆ ವ್ಯಾಪಾರಸ್ಥರು, ಬೀದಿ ವ್ಯಾಪಾರಸ್ಥರು, ಎಲ್ಲ ಸಂಘ ಸಂಸ್ಥೆಯವರು ಕೂಡ ಸಹಕಾರ ನೀಡ್ತಾರೆ ಅನ್ನೋ ಒಂದು ಆಸೆ ಭಾವನೆಯಿಂದ ನಾನು ಎರಡು ಮಾತು ಮುಗಿಸ್ತೀನಿ. ಹೇಳ್ತಾನೆ ಹೋಗ್ತೀವಿ. ಅದು ಅಮಿತ್ ಶಾ ಹೇಳಿರಲಿ, ಬಿಜೆಪಿ ಹೇಳಿರಲಿ, ಯಾವುದೇ ಪಕ್ಷಗಳು ಹೇಳಿರಲಿ, ಅದನ್ನು ತಿರಸ್ಕರಿಸ್ತೀವಿ. ವಿಜಯಪುರ 28ನೇ ತಾರೀಕು ಏನು ಬಂದ್ ಕರೆ ಕೊಡ್ತಾ ಇದ್ದೀವಿ. ವಿಜಯಪುರದ ಎಲ್ಲ ನಾಗರಿಕರಿಗೂ, ಯಾಕಂದರೆ ಬಾಬಾ ಸಾಹೇಬರು ಒಂದು ಜಾತಿಗೆ ಸೀಮಿತರಲ್ಲ, ಎಲ್ಲ ನಾಗರಿಕರಿಗೂ ಸೀಮಿತ ಆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನವನ್ನು ಖಂಡಿಸಿ ಅವತ್ತು ಸಂಪೂರ್ಣ ವಿಜಯಪುರ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡೋಣ. ಇಡೀ ದೇಶಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಹೊರಡಿಸೋಣ. ಆ ದಿನ ನವಸ್ಫೂರ್ತಿ ಸಂಘದ ಲೈಂಗಿಕ ಅಲ್ಪಸಂಖ್ಯಾತರು ಸಹ ಬೀದಿಗಿಳಿತಾರೆ. ಈ ದೇಶದ ಎಲ್ಲ ಶೋಷಿತರ ಧ್ವನಿಯಾದಂಥ ಮತ್ತು ಈ ದೇಶದ ನಾಯಕರಲ್ಲ, ವಿಶ್ವದ ನಾಯಕನಿಗೆ ಅವಮಾನ ಮಾಡಿದಂಥ ಇಡೀ ವಿಶ್ವವೇ ಮಾತಾಡ್ತಾ ಇದೆ. ನಾವು ಮಾತನಾಡದೆ ಹೋದರೆ ಅದು ಎಲ್ಲೋ ಒಂದು ಕಡೆ ನಾವು ಅವರಿಗೆ ನಾವೇ ಅವಮಾನ ಮಾಡಿದಂಗೆ ಆಗುತ್ತೆ. ನಾವು ದಿನನಿತ್ಯದ ಹೋರಾಟದಲ್ಲಿ ಸಂವಿಧಾನ, ಬಾಬಾ ಸಾಹೇಬ್ರಂತ ಬಳಸ್ತೀವಿ. ನಮ್ಮ ಎಲ್ಲ ಮನಸ್ತಾಪಗಳನ್ನು ಬಿಟ್ಟು ವಿಜಯಪುರ ಜನರು ಅವತ್ತು ವಿಜಯಪುರನ ಸಂಪೂರ್ಣ ಶಾಂತಿಯುತವಾಗಿ ನಮ್ಮ ಎಚ್ಚರಿಕೆ ಗಂಟೆಯನ್ನು ಕಳಿಸೋಣ ಅಂತ ಹೇಳ್ತಾ, ಅವತ್ತು ಎಲ್ಲರೂ ಬೀದಿಗಿಳಿಯೋಣ ಅಂತ ಹೇಳ್ತಾ, ಜೈ ಅಂಬೇಡ್ಕರ್. ವಿಜಯಪುರ ಜಿಲ್ಲೆ ಬಂದ್ ಮಾಡುವಂಥ ಕರೆ ಈಗಾಗಲೇ ನಮ್ಮ ನಾಯಕರು ಹೇಳಿದ ಹಾಗೆ ಕರೆ ಕೊಟ್ಟದಾಗಿದೆ. ಇವತ್ತು ಎಷ್ಟು ನಾಚಿಕೇಡ ಅನಿಲ್ ಶಾ ಏನಂದರೆ ಇಷ್ಟು ಹಠಮಾರಿ ಧೋರಣೆ ಇಟ್ಕೋಬಾರ್ದಾಗಿತ್ತು. ಯಾಕಂದರೆ ಇಡೀ ದೇಶ ಇವತ್ತು ಉರಿತಾ ಇದೆ. ಇಡೀ ದೇಶದ ಇಷ್ಟೆಲ್ಲ ಆಸ್ತಿ ಪಾಸ್ತಿಗಳು ಹಾನಿ ಆಗ್ತಾಯಿದೆ. ಅಂಬೇಡ್ಕರ್ ಅಭಿಮಾನಿಗಳು ಎಲ್ಲ ಮನನೊಂದು ಇವತ್ತು ಇಡೀ ದೇಶ ವ್ಯಾಪ್ತಿಯಲ್ಲಿ ಈ ರೀತಿ ಪ್ರತಿಭಟನೆಗಳು, ಬಂದ್ಗಳು ಎಲ್ಲ ಆಗ್ತಾಯಿದ್ರು ಕೂಡ ಎಲ್ಲ ಮೂರು ಬಿಟ್ಟು ಈ ರೀತಿ ಒಂದು ಹಠಮಾರಿ ಧೋರಣೆ ಇಟ್ಕೊಂಡು ಈ ಜನರಿಗೆ ಕ್ಷಮೆ ಕೇಳಾರ್ದೆ, ದೇಶದ ಜನರಿಗೆ ಕ್ಷಮೆ ಕೇಳಾರ್ದೆ ಹಠಮಾರಿ ಧೋರಣೆ ಇದು ಸರಿಯಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಒಬ್ಬ ಗೃಹ ಮಂತ್ರಿಯಾಗಿ ಈ ದೇಶದ ಒಂದು ಗೌರವ ಘನತೆ ಕಾಪಾಡುವಂಥ ಕೆಲಸ ಮತ್ತು ಈ ಶಾಂತಿಯುತವಾಗಿ ದೇಶ ಇರಬೇಕಾದ್ರೆ ಅವರು ತಕ್ಷಣವಾಗಿ ರಾಜೀನಾಮೆ ಕೊಡಬೇಕು ಮತ್ತು ಈ ಒಂದು ಹಠಮಾರಿತನ ತಕ್ಷಣವಾಗಿ ಬಿಡಬೇಕು, ಬಿಟ್ಟು ದೇಶದ ಜನರಿಗೆ ಕ್ಷಮೆ ಕೇಳಬೇಕು. ಮತ್ತು ಅದ್ರ ಜೊತೆಗೆ ಮೊನ್ನೆ ಕೂಡ ನಾನು ಹೇಳಿದ್ದೆ, ಅವರು ಒಂದಿಷ್ಟು ದೊಡ್ಡ ತಪ್ಪು ಮಾಡಿದ್ದಾರೆ. ಯಾರೂ ವಿಶ್ವದಲ್ಲಿ ಆಗಲಿ ದೇಶದಲ್ಲಿ ಅಂಥ ಒಬ್ಬ ಮಹಾಪುರುಷನ ಅವಮಾನ ಮಾಡಿದ್ದು ಇನ್ನೂರಿಗೆ ಇತಿಹಾಸದಲ್ಲಿ ಇಲ್ಲ. ಅದಕ್ಕಾಗಿ ಅಮಿತ್ ಶಾ ಇನ್ನೊಂದು ಮಾತು ಹೇಳಬೇಕಾದ್ರೆ, ಏನು 28ನೇ ತಾರೀಕಿಗೆ ಏನು ಬಂದು ನಾವು ಕರೆ ಕೊಟ್ಟಿದ್ದೇವೆ. ಇವತ್ತು ಮಹಿಳೆಯರಿಗೆ ಸಮಾನತೆ ಕೊಟ್ಟಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಪೂರ್ವವಾಗಿ ಮಾತನಾಡಿದ ಏನು
ಈ ಬಿಜೆಪಿ ಸರ್ಕಾರ ಅಮಿತ್ ಶಾ ಅವರ ವಿರುದ್ಧ ನಾವು 28ನೇ ತಾರೀಕು ವಿಜಯಪುರ ಬಂದ್ ಮಾಡ್ತಾ ಇದ್ದೀವಿ. ಈ ಒಂದು ಬಂದ್ ಪ್ರತಿಭಟನೆಗೆ ಎಲ್ಲರೂ ಸಹಕಾರ ನೀಡ್ರಿ. ಒಂದು ಶಾಂತಿಯುತವಾಗಿ ನಾವು ಈ ಬಂದು ವಿಜಯಪುರ ಬಂದ್ನ ನಾವು ಯಶಸ್ವಿಗೊಳಿಸೋಣ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಅಮಿತ್ ಶಾ ಮಾತು ಏನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಸಂಸತ್ ಒಳಗೆ ಕುಂದ್ರಲಿಕ್ಕೆ ನೀವು ಯಾವುದೇ ತರಹದ ಅರ್ಹತೆ ಇಲ್ಲ, ನಿಮಗೆ ಯಾವುದೇ ಅದಕ್ಕೆ ಲಾಯಕೆ ಇಲ್ಲ. ನೀವು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟ ಒಂದು ಸಂವಿಧಾನದ ಮೇಲೆ ನಾವೆಲ್ಲರೂ ಹೊಂಟಿವಂದ್ರೆ ನಾವು ಮೊದಲು ಅವ್ರಿಗೆ ಗೌರವ ಕೊಡೋದು ನಾವು ಕಲಿಬೇಕು. ಅಮಿತ್ ಶಾ ಅವರೇ, ನೀವು ಎಲ್ಲಿ ತನಕ ನೀವು ಸಂಸತ್ ಬಿಟ್ಟು ತೊಲಗೋದಿಲ್ಲೋ ಅಲ್ಲಿ ತನಕ ನಮ್ಮ ಪ್ರತಿಭಟನೆ ಹಿಂಗೆ ಇರುತ್ತೆ ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ರಿಗೂ ಧನ್ಯವಾದಗಳು.